ನಮಸ್ಕಾರ ವೀಕ್ಷಕರೇ. ಧಾರವಾಡ ಜಿಲ್ಲಾ ಪಂಚಾಯತ್ನ ಬಿಜೆಪಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕರ್ನಾಟಕದಲ್ಲಿದ್ದಂತಹ ಬಿಜೆಪಿ ಸರ್ಕಾರ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ, ಮಾಜಿ ಸಚಿವ, ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿ ಅವರನ್ನ ಸಿಲುಕಿಸುವಂತಹ ಷಡ್ಯಂತ್ರ, ಹುನ್ನಾರ, ಪಿತೂರಿ, ಕುತಂತ್ರವನ್ನ ಮಾಡಿದ್ದ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಮರೆಮಾಚಿ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಧಿಕ್ಕರಿಸಿಯೇ ಕೇಂದ್ರೀಯ ತನಿಖಾ ದಳ ಅಥವಾ ಸಿಬಿಐಯನ್ನ ಕರ್ನಾಟಕದಲ್ಲಿದ್ದಂತಹ ಬಿಜೆಪಿ ಸರ್ಕಾರ ವಿನಯ್ ಕುಲಕರ್ಣಿ ಅವರ ವಿರುದ್ಧ ದುರ್ಬಳಕೆ ಮಾಡಿಕೊಂಡಿದ್ದ. ಪ್ರತಿಕ್ಷಣಕ್ಕೆ ಲಭ್ಯವಾಗಿರುವಂತಹ ದಾಖಲೆಗಳ ಪ್ರಕಾರ ಸಿಬಿಐ ತನಿಖೆಗೆ ಆದೇಶಿಸುವಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಘನಘೋರ ಲೋಪ ಎಸಗಿರುವಂತದ್ದು ಸ್ಪಷ್ಟ ಆಗಿದೆ. 2016 ಜೂನ್ 15ನೆಯ ತಾರೀಕು ಯೋಗೀಶ್ ಗೌಡ ಕೊಲೆಯಾಗಿತ್ತು. ಈ ಕೃತ್ಯ ಸಂಬಂಧ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು. ಪ್ರಕರಣ ಸಂಬಂಧ 2016 ಸೆಪ್ಟೆಂಬರ್ 14ನೆಯ ತಾರೀಕು ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಅಥವಾ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಯೋಗೀಶ್ ಗೌಡ ಹತ್ಯೆಯಾದ ಬಳಿಕ ನ್ಯಾಯಾಲಯಕ್ಕೆ ಧಾರವಾಡ ಪೊಲೀಸರು ಆರೋಪ ಪಟ್ಟಿಯನ್ನ ಸಲ್ಲಿಸಿ 1 ವರ್ಷ 3 ತಿಂಗಳಾದ ಬಳಿಕ ಅಂದ್ರೆ ಡಿಸೆಂಬರ್ 20, 2017ರಂದು ಯೋಗೀಶ್ ಗೌಡ ಅವರ ತಾಯಿ ತುಂಗಮ್ಮ ಅವರು ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಳ್ತಾರೆ. ತುಂಗಮ್ಮ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠದ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಅಂದ್ರೆ ಸಿಂಗಲ್ ಜಡ್ಜ್ ಬೆಂಚ್ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಅವರು ಈ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸುವಂತಹ ಅಗತ್ಯ ಇಲ್ಲ ಅಥವಾ ಸಿಬಿಐಗೆ ಹಸ್ತಾಂತರ ಮಾಡುವುದಕ್ಕೆ ಯಾವುದೇ ಸಕಾರಣಗಳಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನು ಪಟ್ಟು ಯೋಗೀಶ್ ಗೌಡ ಅವರ ತಾಯಿ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸುತ್ತಾರೆ 2019 ಮಾರ್ಚ್ 1ನೆಯ ತಾರೀಕಿನಂದು. ತುಂಗಮ್ಮ ಅವರ ಅರ್ಜಿ ಕರ್ನಾಟಕ ಹೈಕೋರ್ಟ್ನಲ್ಲಿ ವಜಾಗೊಂಡ ಬಳಿಕ 5 ತಿಂಗಳು ಬಿಟ್ಟಾದ ಬಳಿಕ ತುಂಗಮ್ಮ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಜುಲೈ 1, 2019 ಏನು ಅಂತ ಹೇಳಿದ್ರೆ ಹೈಕೋರ್ಟ್ ಆದೇಶವನ್ನ ವಜಾಗೊಳಿಸಬೇಕು, ನನ್ನ ಮಗನ ಕೊಲೆಯ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ತುಂಗಮ್ಮ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪಿನ ವಿರುದ್ಧ. ಆಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದಂತಹ ರಂಜನ್ ಗೊಗೊಯ್, ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಮತ್ತು ನ್ಯಾಯಮೂರ್ತಿ ಅನಿರುದ್ಧ್ ಬೋಸ್ ಅವರಿದ್ದಂತಹ ತ್ರಿಸದಸ್ಯ ಪೀಠ ಅದೇ ತಿಂಗಳು ಜುಲೈ 1ನೆಯ ತಾರೀಕು ತುಂಗಮ್ಮ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು. ಅದೇ ತಿಂಗಳು ಜುಲೈ 22ನೆಯ ತಾರೀಕು 2019ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತುಂಗಮ್ಮ ಅವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡಿತು. ಈ ಪ್ರಕರಣದ ಅಂಶಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡುವಂತ ಅಗತ್ಯ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇಲ್ಲ ಅಂತ ಹೇಳಿ ತುಂಗಮ್ಮ ಅವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿತು ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ನ್ಯಾಯಪೀಠ. ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ತ್ರಿಸದಸ್ಯ ನ್ಯಾಯಪೀಠ, 3 ನ್ಯಾಯಮೂರ್ತಿಗಳ ಪೀಠ. ಯಾವತ್ತು? ಜುಲೈ 22, 2019ರಲ್ಲಿ. ಜುಲೈ 1ಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ತುಂಗಮ್ಮ ಅವರು, ಅದೇ ತಿಂಗಳು ಅದನ್ನ ಡಿಸ್ಮಿಸ್ ಮಾಡುತ್ತೆ ಸುಪ್ರೀಂ ಕೋರ್ಟ್. ಇದು ನ್ಯಾಯಾಂಗದ ವಿಚಾರ. 2019ರಲ್ಲಿ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇತ್ತ ಕರ್ನಾಟಕದಲ್ಲಿ ರಾಜಕೀಯ ವಿಪ್ಲವ ಆಗಿತ್ತು. ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿಕೂಟ ಬೀಳುವಂತಹ ಸ್ಥಿತಿಯಲ್ಲಿತ್ತು. ಬಿತ್ತು ಕೂಡ 2019 ಜುಲೈ 23ರವರೆಗೆ ಕರ್ನಾಟಕದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಇತ್ತು. ಸಿಬಿಐ ತನಿಖೆ ಕೋರಿ ತುಂಗಮ್ಮ ಅವರು ಸಲ್ಲಿಸಿದಂತ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದು ಜುಲೈ 22, 2019ಕ್ಕೆ. ಕುಮಾರಸ್ವಾಮಿ ಅಧಿಕಾರದಿಂದ ಇಳಿದಿದ್ದು ಜುಲೈ 23ನೆಯ ತಾರೀಕು. ಅಂದ್ರೆ ಮರುದಿನವೇ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಂಡ್ರು. ಯಾಕಂತ ಹೇಳಿದ್ರೆ ಪಕ್ಷಾಂತರದ ಕಾರಣದಿಂದ. ಕುಮಾರಸ್ವಾಮಿ ಅವರು ಅಧಿಕಾರದಿಂದ ಇಳಿದಿದ್ದಕ್ಕೂ ಈ ಕೇಸಿಗೂ ಸಂಬಂಧ ಇಲ್ಲ. ಆದ್ರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ರಾಜಕೀಯ ಬೆಳವಣಿಗೆ ಕೂಡ ನಡೀತಾ ಇತ್ತು ಎನ್ನುವಂಥದ್ದು. ಆದ್ರೆ ಅದಾದ ಬಳಿಕದ ರಾಜಕೀಯ ಬೆಳವಣಿಗೆಗಳು ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ. ಕುಮಾರಸ್ವಾಮಿ ಅವರ ಸರ್ಕಾರ ಪತನ ಆದ ಬಳಿಕ ಜುಲೈ 26ನೆಯ ತಾರೀಕು 2019ರಂದು ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ
ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅಲ್ಲಿಗೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿದ್ದು ಜುಲೈ 22ನೇ ತಾರೀಕು 2019. ಅದಾದ 4 ದಿನಗಳ ಬಳಿಕ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಜುಲೈ 26ನೇ ತಾರೀಕು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿಂದ ಶುರುವಾಗುವಂಥದ್ದು ರಾಜಕೀಯ ಷಡ್ಯಂತ್ರಗಳು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾದ ಕೇವಲ 19 ದಿನದಲ್ಲೇ, ಅಂದ್ರೆ ಆಗಸ್ಟ್ 13, 2019ನೇ ತಾರೀಕು ಯೋಗೀಶ್ ಗೌಡ ಅವರ ಕೊಲೆ ಪ್ರಕರಣದ ತನಿಖೆಯನ್ನ ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ವಹಿಸಿ ಬಿಜೆಪಿ ಸರ್ಕಾರ ಆದೇಶವನ್ನ ಹೊರಡಿಸುತ್ತೆ. ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸಿ ಆದೇಶ ಹೊರಡಿಸುವಂತಹ ಸಂದರ್ಭದಲ್ಲಿ ಪ್ರಿಯಾಂಬಲ್ ಅಂತ ಕರಿತೀವಿ ಅದರಲ್ಲಿ 2ನೇ ಪ್ಯಾರಾದಲ್ಲಿ ಹೇಳ್ತಾರೆ, ಆದೇಶದ ಪ್ರಿಯಾಂಬಲ್ ನಲ್ಲಿ ಏನು ಅಂತ ಹೇಳಿದ್ರೆ, ಸಿಬಿಐ ತನಿಖೆ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ, ತುಂಗಮ್ ಅವರು ಏನು ಅರ್ಜಿಯನ್ನ ಸಲ್ಲಿಸಿದ್ರು ಅದನ್ನ ಕರ್ನಾಟಕದ ಹೈಕೋರ್ಟ್ ವಜಾಗೊಳಿಸಿದೆ ಎನ್ನುವಂತ ಮಾಹಿತಿ ಆ 2ನೇ ಪ್ಯಾರಾದಲ್ಲಿ ಇರುತ್ತೆ. 3ನೇ ಪ್ಯಾರಾದಲ್ಲಿ ಇರುವಂತ ಅಂಶ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರು ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯವನ್ನು ಪಡ್ಕೊಂಡಿದೆ ಸರ್ಕಾರ. ಅವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸಿಆರ್ಪಿಸಿಯ ಕಲಂ 156 ಮತ್ತು 173 ಅಡಿಯಲ್ಲಿ ತನಿಖೆಯನ್ನ ಮುಂದುವರಿಸುವಂತದ್ದು, ಫರ್ದರ್ ಇನ್ವೆಸ್ಟಿಗೇಷನ್, ರೀಇನ್ವೆಸ್ಟಿಗೇಷನ್ ಅಲ್ಲ, ಮರು ತನಿಖೆ ಅಲ್ಲ, ಫರ್ದರ್ ಇನ್ವೆಸ್ಟಿಗೇಷನ್. ತನಿಖೆ ನಡೆದಿರುತ್ತೆ, ಎಲ್ಲಿವರೆಗೆ ತನಿಖೆ ನಡೆದಿರುತ್ತೆ ಅಲ್ಲಿಂದ ಮುಂದಕ್ಕೆ ನಡಿಬೇಕು ತನಿಖೆ ಅಂತ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ. ರೀಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಇಡೀ ಪ್ರಕರಣದ ತನಿಖೆ ಆರಂಭದಿಂದಲೇ ಶುರುವಾಗಬೇಕು ಅಂತ ಹೇಳಿ ಸರ್ಕಾರ ಸಿಬಿಐಗೆ ತನಿಖೆಯನ್ನ ಹಸ್ತಾಂತರಿಸುವಂತ ಸಂದರ್ಭದಲ್ಲಿ ಆ ಪ್ರಿಯಾಂಬಲ್ ನಲ್ಲಿ ಏನ್ ಹೇಳಿತ್ತು ಅಂತ ಹೇಳಿದ್ರೆ, ಸಿಆರ್ಪಿಸಿ ಕಲಂ 156 ಮತ್ತು 173 ಉಪಕಲಂ 8 ಅಡಿಯಲ್ಲಿ ತನಿಖೆಯನ್ನ ಮುಂದುವರಿಸುವ ಅಧಿಕಾರ ಸರ್ಕಾರದ ಶಾಸನಬದ್ಧ ಹಕ್ಕಾಗಿದೆ ಎಂದು ವಿಚಾರಣಾ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೀತಾ ಇದ್ರು ಕೂಡ ಪ್ರಕರಣಗಳ ತನಿಖೆಯನ್ನ ಮತ್ತಷ್ಟು ತನಿಖೆಗಾಗಿ ಫರ್ದರ್ ಇನ್ವೆಸ್ಟಿಗೇಷನ್ ಕೇಂದ್ರೀಯ ತನಿಖಾ ದಳಕ್ಕೆ ಹಸ್ತಾಂತರಿಸಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ. ಸಿಬಿಐಗೆ ತನಿಖೆಯನ್ನ ಹಸ್ತಾಂತರಿಸುವಂತದ್ದು ರಾಜ್ಯ ಸರ್ಕಾರದ ಸ್ವತಂತ್ರ ಅಧಿಕಾರ. ಸಿಬಿಐ ತನಿಖೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ್ದ ಮಾತ್ರಕ್ಕೆ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸುವ ರಾಜ್ಯ ಸರ್ಕಾರದ ಅಧಿಕಾರಕ್ಕೆ ಯಾವುದೇ ನಿರ್ಬಂಧ ಹೇರಕ್ಕಾಗಲ್ಲ. ಹೈಕೋರ್ಟ್ ಸಿಬಿಐ ತನಿಖೆ ಕೋರಿ ಏನು ತುಂಗಮ್ ಅವರು ಸಲ್ಲಿಸಿದಂತ ಅರ್ಜಿಯನ್ನು ವಜಾಗೊಳಿಸಿದ್ರು ಎನ್ನುವಂತ ಮಾತ್ರಕ್ಕೆ ನಮ್ಮ ಅಧಿಕಾರ ಏನಿದೆ ಅಂದ್ರೆ ಸಿಬಿಐಗೆ ಕೇಸನ್ನ ಹಸ್ತಾಂತರಿಸುವಂತ ರಾಜ್ಯ ಸರ್ಕಾರದ ಅಧಿಕಾರ ಏನಿದೆ ಅದರ ಮೇಲೆ ಏನು ನಿರ್ಬಂಧ ಹೇರಕ್ಕಾಗಲ್ಲ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನ ಪಡ್ತಾರೆ. ಸೊ ಅಡ್ವೊಕೇಟ್ ಜನರಲ್ ನೀಡಿದಂತಹ ಅಭಿಪ್ರಾಯದ ಆಧಾರದಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಧಾರವಾಡ ಉಪನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣವನ್ನ ಫರ್ದರ್ ಇನ್ವೆಸ್ಟಿಗೇಷನ್, ತನಿಖೆ ಮುಂದುವರಿದ ತನಿಖೆಗಾಗಿ, ಹೊಸದಾಗಿ ತನಿಖೆ ಅಥವಾ ಮರು ತನಿಖೆ ಅಲ್ಲ, ಮುಂದುವರೆದ ತನಿಖೆ ಅಂದ್ರೆ ಎಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾಪ್ ಮಾಡಿರ್ತಾರ ಪೊಲೀಸರು ಅಲ್ಲಿಂದ ಸಿಬಿಐ ಅವರು ಕಂಟಿನ್ಯೂ ಮಾಡಬೇಕು, ಹೊಸದಾಗಿ ತನಿಖೆ ಮಾಡುವಂಥದ್ದಲ್ಲ. ಫರ್ದರ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಹಸ್ತಾಂತರ ಮಾಡ್ತಿದೀವಿ ಅಂತ ಹೇಳಿ 13 ಆಗಸ್ಟ್ 2019 ಆದೇಶವನ್ನ ಹೊರಡಿಸ್ತಾರೆ ಕರ್ನಾಟಕ ಬಿಜೆಪಿ ಸರ್ಕಾರ. ಆದ್ರೆ ಈ ಪ್ರಿಯಾಂಬಲ್ ಏನಿತ್ತು, ಸಿಬಿಐಗೆ ಹಸ್ತಾಂತರ ಮಾಡಿ ಆದೇಶವನ್ನ ಏನು ಹೊರಡಿಸಿದ್ರು ಅದರಲ್ಲಿ ಪ್ರಿಯಾಂಬಲ್ ಏನು ಅಂಶಗಳನ್ನ ಉಲ್ಲೇಖ ಮಾಡಿದ್ರು, ಆ ಪ್ರಿಯಾಂಬಲ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅಪೀಲ್ ವಜಾ ಆಗಿತ್ತೆನ್ನುವಂಥದ್ದನ್ನು ಉಲ್ಲೇಖ ಮಾಡಿಲ್ಲ. ಬಿಜೆಪಿ ಸರ್ಕಾರದವರು ಉಲ್ಲೇಖನೆ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ವಜಾ ಆಗಿತ್ತೆನ್ನುವಂಥದ್ದನ್ನ ಉಲ್ಲೇಖನೆ ಮಾಡಿಲ್ಲ. ಸಿಬಿಐ ಆಕ್ಟ್, ಸಿಬಿಐ ಸ್ಥಾಪನೆ ಆಗಿದ್ದು, ಕೇಂದ್ರೀಯ ತನಿಖಾ ದಳ ಸ್ಥಾಪನೆ ಆಗಿದ್ದು ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ. ಸಿಬಿಐಗೆ ಪ್ರಕರಣವನ್ನ ಕೊಡ್ಲಿಕ್ಕೆ ಆಪ್ಷನ್ ಇರುವಂತದ್ದು, ರಾಜ್ಯಗಳಲ್ಲಿ ನಡೆಯುವಂತ ಯಾವುದೇ ಪ್ರಕರಣಗಳನ್ನ 3 ಆಪ್ಷನ್. ಒಂದು, ರಾಜ್ಯ ಸರ್ಕಾರವೇ ಸ್ವಯಂ ಪ್ರೇರಿತವಾಗಿ ಸಿಬಿಐಗೆ ಹಸ್ತಾಂತರ ಮಾಡಬೇಕು, ಅಥವಾ ರಾಜ್ಯದ ಹೈಕೋರ್ಟ್ ಸಿಬಿಐ ತನಿಖೆಗೆ ಆದೇಶವನ್ನ ಮಾಡಬೇಕು, ಅಥವಾ ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆಗೆ ಆದೇಶವನ್ನ ಮಾಡಬೇಕು. ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇದೆ. ಆದ್ರೆ ಇಲ್ಲಿ ಏನಾಗಿದೆ, ಈ ಪ್ರಕರಣದಲ್ಲಿ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ತುಂಗಮ್ ಅವರು ಕರ್ನಾಟಕ ಹೈಕೋರ್ಟ್ ನಲ್ಲೂ ಕೂಡ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಕರ್ನಾಟಕ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತು.
ಆ ವಜಾಗೊಳಿಸಿದ್ದರ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ 3 ನ್ಯಾಯಮೂರ್ತಿಗಳ ಪೀಠ, ವಿಸ್ತೃತ ಪೀಠ ಏನಿದೆ, ಅದು ಕೂಡ ಇಲ್ಲ, ಇದನ್ನ ಸಿಬಿಐ ಕೊಡಕ್ಕಾಗಲ್ಲ, ನಾವು ಹೈಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿ ಆ ಅರ್ಜಿಯನ್ನ ವಜಾಗೊಳಿಸಿದ್ರು. ಇದು ಯಾವಾಗ? ಬಿಜೆಪಿಯವರು ಅಧಿಕಾರ ಸ್ವೀಕಾರ ಮಾಡುವುದಕ್ಕಿಂತ 4 ದಿನ ಮುಂಚೆಯಷ್ಟೇ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದ್ದು. ಆದ್ರೆ ಬಿಜೆಪಿಯವರು ಅಧಿಕಾರ ಸ್ವೀಕಾರ ಮಾಡಿದಂತಹ ಕೇವಲ 19 ದಿನದಲ್ಲೇ ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಕೊಡ್ತಾರೆ. ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ಬಾರಿ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಕೊಡಕ್ಕಾಗಲ್ಲ, ಸಿಬಿಐ ಈ ಪ್ರಕರಣದ ತನಿಖೆಯನ್ನ ಮಾಡುವಂತ ಅಗತ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠವೇ ತೀರ್ಪನ್ನು ಕೊಟ್ಟಾದ ಬಳಿಕ ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಇದೆ ಸಿಬಿಐ ತನಿಖೆಗೆ ಆದೇಶವನ್ನು ಕೊಡ್ಲಿಕ್ಕೆ ಅನ್ನುವಂಥದ್ದು ಅತ್ಯಂತ ಮಹತ್ವದ ಪ್ರಶ್ನೆ ಇದು. ಕಾರಣ ನಾಳೆ ಈ ತರದ ಇನ್ಸಿಡೆಂಟ್ ತುಂಬಾ ಆಗಬಹುದು. ಸುಪ್ರೀಂ ಕೋರ್ಟ್ ಏನು ರಾಜ್ಯ ಸರ್ಕಾರದವರೇನು ಅಪೀಲ್ ಹೋಗಿಲ್ಲ, ತುಂಗಮ್ಮ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿಲ್ಲ, ಅಥವಾ ರಾಜ್ಯ ಸರ್ಕಾರದವರೇನು ಅಪೀಲ್ ಹಾಕೊಂಡಿರ್ಲಿಲ್ಲ, ನಾವು ಸಿಬಿಐ ತನಿಖೆಯನ್ನ ಮಾಡ್ತೀವಿ ಅಂತೇಳಿ. ಆದ್ರೆ ಆಮೇಲೆ ಸಿಬಿಐ ತನಿಖೆಗೆ ಕೊಟ್ಟಂತ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಅಂಶವನ್ನ ಉಲ್ಲೇಖನೆ ಮಾಡಿಲ್ಲ ಇವರು. ಹೈಕೋರ್ಟ್ ವಜಾ ಮಾಡ್ತು ಅಂತ ಹೇಳಿದ್ರು ಬಿಟ್ರೆ, ಹೈಕೋರ್ಟ್ ಕೊಟ್ಟಂತ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು ಎನ್ನುವಂತ ಅಂಶವನ್ನ ಮರೆಮಾಚಿ ಪ್ರಕರಣದ ತನಿಖೆಯನ್ನ ಸಿಬಿಐ ಕೊಡ್ತಾರೆ. ಕಂಪ್ಲೀಟ್ ಮಿಸ್ಯೂಸ್ ಆಫ್ ಪವರ್, ಕಂಪ್ಲೀಟ್ ಮಿಸ್ಯೂಸ್ ಆಫ್ ಪವರ್. ಸಿಬಿಐ ಕೊಡ್ಲಿಕ್ಕೆ ಅವಕಾಶ ಇದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಇಲ್ಲ ಅಂತಲ್ಲ. ಆದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಸಿಬಿಐಗೆ ಈ ಕೇಸನ್ನ ಕೊಡಕ್ಕಾಗಲ್ಲ ಎನ್ನುವಂತಹ ಹೈಕೋರ್ಟ್ನ ತೀರ್ಪನ್ನ ಎತ್ತಿ ಹಿಡಿದ ಬಳಿಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠದ ಆದೇಶವನ್ನ ಹೇಗೆ ಬೈಪಾಸ್ ಮಾಡಿ, ಮರೆಮಾಚಿ, ಧಿಕ್ಕರಿಸಿ ಸಿಬಿಐಗೆ ಹೇಗೆ ಕೊಡುತ್ತೆ? ಇದು ಇರುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆ. ಯಾರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಬಿಜೆಪಿಯವರು ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಸಿಬಿಐ ಕೊಟ್ಟರು? ನಾಳೆ ಏನು ಬೇಕಾದ್ರೂ ಆಗ್ಬೋದು ಈ ತರದ್ದು. ಕರ್ನಾಟಕದಲ್ಲೇ ಹೈಕೋರ್ಟ್ ಕೆಲವು ಪ್ರಕರಣಗಳಲ್ಲಿ ಸಿಬಿಐ ತನಿಖೆ ಮಾಡುವ ಅಗತ್ಯ ಇಲ್ಲ ಅಂತೇಳಿ ತೀರ್ಪನ್ನ ಕೊಟ್ಟಿದೆ. ನಾಳೆ ಸರ್ಕಾರ ಏಕಾಏಕಿಯಾಗಿ ಆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಿದ್ರೆ ಹೈಕೋರ್ಟ್ ಕೊಡುವಂತಹ ತೀರ್ಪಿಗೆ ಏನ್ ಬೆಲೆ ಬಂತು ಹಾಗಾದ್ರೆ? ಅಥವಾ ಸುಪ್ರೀಂ ಕೋರ್ಟ್ ಕೊಡುವಂತಹ ತೀರ್ಪಿಗೆ ಸರ್ಕಾರ ಏನ್ ಬೆಲೆ ಕೊಡುತ್ತೆ ಹಾಗಾದ್ರೆ? ಯಾರೇ ಆಗ್ಲಿ ಕಾನೂನು ಹೋರಾಟದ ಸಂದರ್ಭದಲ್ಲಿ ಹೋಗ್ತಾರೆ, ರಿಲೀಫಿಗೆ ಅಂತ ಹೋಗ್ತಾರೆ. ಸೊ ಸಿಬಿಐ ಯಾಕೆ ಈ ಪ್ರಕರಣ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಬ್ಯಾಕ್ ಬಂತು ಅಂತ ಹೇಳಿದ್ರೆ, ಬಿಜೆಪಿಯವರು ಸಿಬಿಐನ ಮಿಸ್ಯೂಸ್ ಮಾಡಿಕೊಂಡ್ರು. ಹೆಂಗೆ? ಸುಪ್ರೀಂ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸುವುದರ ಮುಖಾಂತರ, ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮರೆಮಾಚುವುದರ ಮುಖಾಂತರ. ಕೇವಲ ಯಡಿಯೂರಪ್ಪನವರು ಸಿಎಂ ಆದ ಕೇವಲ 4 ದಿನಗಳ ಹಿಂದೆ ಅಷ್ಟೇ ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ್ದು. ಯಡಿಯೂರಪ್ಪನವರು ಸಿಎಂ ಆದ ಕೇವಲ 19 ದಿನಕ್ಕೇನೆ ಸಿಬಿಐ ತನಿಖೆಗೆ ಬಿಜೆಪಿಯವರು ಆದೇಶವನ್ನ ಕೊಟ್ಟಿದ್ದು. ಅಚ್ಚರಿ ಇದು. ತುಂಬಾ ಚರ್ಚೆಗಳಾಗಬೇಕಾಗತ್ತೆ. ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಬೀಳುತ್ತೆ. ಇದೊಂಥರ ಬ್ಯಾಡ್ ಪ್ರೆಸಿಡೆಂಟ್ ಆಗಬಹುದು ಮುಂದೆ ಬರುವಂತಹ ಪ್ರಕರಣಗಳಲ್ಲಿ. ತುಂಬಾ ಬ್ಯಾಡ್ ಪ್ರೆಸಿಡೆಂಟ್ ಆಗಬಹುದು. ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆ ಬೇಡ ಅಂತ ಹೇಳಿದ್ರು ಕೂಡ, ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆ ಬೇಡ ಅಂತ ಹೇಳಿದ್ರು ಕೂಡ, ನಾಳೆ ರಾಜ್ಯ ಸರ್ಕಾರವೇ ಏಕಾಏಕಿ ಯಾವುದೇ ಪ್ರಕರಣವನ್ನ ಸಿಬಿಐ ಕೊಡೋದಾದ್ರೆ, ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಆದೇಶಕ್ಕಾಗ್ಲಿ ಅಥವಾ ಹೈಕೋರ್ಟ್ನ ಆದೇಶಗಳಿಗಾಗ್ಲಿ ಏನು ಗೌರವ ಬಂತು? ಏನಾದ್ರೆ ಅಸ್ತಿತ್ವ ಏನು ಬಂತು? ಹಾಗಾದ್ರೆ ಆ ತೀರ್ಪಿನ ಅಸ್ತಿತ್ವ ಏನು? ಅವುಗಳ ಸಾಂವಿಧಾನಿಕ ಪ್ರಶ್ನೆಗಳು ಉಟ್ಕೊಳ್ತವೆ. ಸೊ ಇದೊಂಥರ ವಿಚ್ ಹಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಷಡ್ಯಂತ್ರ, ಕುತಂತ್ರದ ಭಾಗವಾಗಿ ಬಿಜೆಪಿ ಸರ್ಕಾರ ಇಷ್ಟು ತರಾತುರಿಯಲ್ಲಿ ಯಡಿಯೂರಪ್ಪನವರು ಸಿಎಂ ಆದ ಕೇವಲ 19 ದಿನಕ್ಕೆ, ಅದು ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಇನ್ನೂ ಕರೆಕ್ಟ್ ಆಗಿ 1 ತಿಂಗಳು ಆಗ್ಲಿಲ್ಲ, ಅಷ್ಟೊತ್ತಿಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಬೈಪಾಸ್ ಮಾಡಿ ಬೈಪಾಸ್ ಮಾಡಿ ಬಿಜೆಪಿಯವರು ಈ ಪ್ರಕರಣವನ್ನ ಸಿಬಿಐಗೆ ಕೊಟ್ಟಿರುವಂತದ್ದು ವೆರಿ ಆಘಾತಕಾರಿ ಬೆಳವಣಿಗೆ ಇದು, ಮತ್ತು ಅಪಾಯಕಾರಿ ಬೆಳವಣಿಗೆ. ಬ್ಯಾಡ್ ಪ್ರೆಸಿಡೆಂಟ್ ಮತ್ತೆ ಡೇಂಜರಸ್ ಪ್ರೆಸಿಡೆಂಟ್ ಇದು. ಇದನ್ನ ಯಾವ ರೀತಿ ದೇಶದ ನ್ಯಾಯಾಲಯಗಳು ಪರಿಗಣಿಸ್ತವೆ ಅಂತ ಹೇಳಿ ನೋಡಬೇಕು. ಸಾಂವಿಧಾನಿಕ ನ್ಯಾಯಾಲಯಗಳು, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೇಗೆ ಇದನ್ನ ಪರಿಗಣಿಸುತ್ತೆ ಅಂತ ಹೇಳಿ. ಇದು ಭವಿಷ್ಯಕ್ಕೆ ಬೇರೆಯವರಿಗೂ ಕೂಡ ಕುತ್ತಾಗಿ ಪರಿಣಮಿಸುವಂತಹ ಸಾಧ್ಯತೆಗಳಿದಾವೆ.